ಇವತ್ ನಮ್ಮೂರಲ್ಲಿ ಗದ್ದೆ ನಾಟಿ ಮಾಡ್ತಾ ಇದ್ರು. ಮುಖ ತೊಳ್ಕೊಂಡು ತಿಂಡಿ ಎಲ್ಲ ತಗೊಂಡು ಗದ್ದೆ ಹತ್ರ ಹೋಗೋಷ್ಟರಲ್ಲಿ ಹೆಣ್ಣಾಳುಗಳು ಬಂದ್ಬಿಟ್ಟಿದ್ರು. ಯಾವ್ದ್ರಲ್ಲಿ ತೊಳಿತಿದ್ಯಾ ಪಾತ್ರೆನ? ಮಣ್ಣಲ್ಲಿ ಸೋಪ್ ದುಡ್ಡು ಉಳಿಸ್ತಿದ್ಯಲ್ಲ ಹೇಳು. ಮಣ್ಣು ತಗೊಂಡೋಗ್ಬಿಟ್ಟು ಮನೇಲಿ ಪಾತ್ರೆ ಉಜ್ಜಕ್ಕೆ. ಈ ಕಡೆ ತಿಂಡಿ ತಿಂದು ಕಾಫಿ ಕುಡಿತಾ ಪಟಾನ ಕಿತ್ಬಿಟ್ಟು ಕಂತೆ ಮಾಡ್ತಿದ್ರು. ನಮ್ದಿನ್ನೂ ಕೆಲಸ ಲೇಟ್ ಆಗುತ್ತೆ ನಾಟಿ ಮಾಡೋದು ಅಂದ್ಬಿಟ್ಟು ನಮ್ಮ ಮನೆಗೆ ಬಂದ್ವಿ. ನಮ್ಮಪ್ಪ ಮಧ್ಯಾಹ್ನ ಊಟಕ್ಕೆ ನಾಟಿ ಮಾಡೋರ್ಗೆ ಅಂದ್ಬಿಟ್ಟು ಚಿಕನ್ ತಗೊಬಂದಿದ್ರು. ಅಡ್ಗೆ ಮಾಡ್ಕೊಂಡು ಹೋದ್ಲತ್ರ ತಗೊಂಡೋದ್ವಿ. ಎಲ್ಲರೂ ಈ ತರ ಗದ್ದಿನ ಬದ್ದಿನಲ್ಲಿ ಕುತ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡ್ತಿದ್ರು. ನಾವು ಅದನ್ನ ಊಟ ಮಾಡ್ಕೊಂಡು ಮತ್ತೆ ಗದ್ದೆ ಒಳಗಡೆ ಕೆಲಸ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಹೇಳಿದ್ವಿ. ನಾವು ಗದ್ದೆ ಒಳಗಡೆ ಇದ್ದು ನಾಟಿ ಮಾಡಕ್ಕಿಂತ ಹೆಚ್ಚಾಗಿ ಆ ವೈಬ್ ನ ತುಂಬಾ ಎಂಜಾಯ್ ಮಾಡ್ತಿದ್ವಿ. ಆಗಿತ್ತು ನಾನು ನಾಟಿ ಮಾಡಿ. ನಾನು ಬೆಳಗ್ಗೆಯಿಂದ ನಡ್ತಾ ಇದ್ದೀನಿ. ಬರೀ ಡವ್ವು. ಮಧ್ಯಾಹ್ನ ಬಂದಿದ್ಯಾ? ಪೈರ್ ನೆಡು ರಕ್ಷ. ಪೈರ್ ಹಿಡ್ಕೊಂಡಿದ್ಯಲ್ಲ ಅದು. ನಮ್ಮಮ್ಮ ಎಷ್ಟು ಚೆನ್ನಾಗಿ ನೆಡ್ತಾವಳು ನೋಡಿ. ನಾವೇ ಲಾಸ್ಟ್ ಜನರೇಷನ್ ಅನ್ಸುತ್ತೆ. ಈ ತರ ಎಲ್ಲ ಖುಷಿ ಪಡ್ತಾ ಎಂಜಾಯ್ ಮಾಡ್ಕೊಂಡು ನಾಟಿನ ಮಾಡ್ತಾ ಇದ್ದಿದ್ದು. ಕೆಲಸ ಮಾಡಿರೋರಿಗೆ ಕೆಲಸ ಸಿಗ್ತಿಲ್ಲ ಅನ್ನೋದು ಒಂದ್ ಕಡೆ ಆಗಿದೆ. ಕೆಲಸ ಮಾಡಿರೋ ಕೈನ ಕಿತ್ಕೊಂಡಿರೋ ಮಿಷಿನ್ಸ್ ಗಳು ಒಂದ್ ಕಡೆ ಆಗಿವೆ. ಎಷ್ಟು ಚಿಕ್ಕ ಪುಟ್ಟ ಸಂಸಾರಗಳು ದಿನಗೂಲಿನ ನಂಬ್ಕೊಂಡು ಬದುಕ್ತಾ ಇರ್ತಾರೆ. ಇಂಥ ಕಷ್ಟದಲ್ಲಿನೂ ಉತ್ತಿ ಬಿತ್ತಿ ಬೆಳೆದು ನಮ್ಮ ಹೊಟ್ಟೆ ತುಂಬಿಸೋರಿಗೆ ನಾವ್ ಯಾವತ್ತೂ ಚಿರಋಣಿಯಾಗಿರ್ಬೇಕು. ಇಷ್ಟ ಆದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.